ಎಲ್ಲಿವರೆಗೆ ಈಗೋ ಇರುತ್ತೆ, ಈಗೋಗೆ ಗೊತ್ತಿಲ್ಲ ಏನು ನಿಜವಾದ ಜ್ಞಾನ ರಿಲೇಶನ್ಶಿಪ್ ಬಗ್ಗೆ ಈಗೋಗೆ ಇಲ್ಲವೇ ಇಲ್ಲ. ಇಟ್ ಹ್ಯಾಸ್ ನೋ ನಾಲೆಡ್ಜ್ ಆಫ್ ರಿಲೇಶನ್ಶಿಪ್. ಈಗೋಗೆ ರಿಲೇಶನ್ಶಿಪ್ ಗೊತ್ತಿಲ್ಲ. ಈಗೋ ಗೊತ್ತಿರೋದು ಲೇಬಲ್ ಟು ಲೇಬಲ್ ರಿಲೇಷನ್. ಇಟ್ ರಿಲೇಟ್ಸ್ ಟು ಲೇಬಲ್ಸ್. All your guideline is from label. Relationship is between body and body. All your guideline is about the body, about the role what you take. ಯಾವ ಪಾತ್ರ ತಗೋತೀರಾ, ಯಾವ ವ್ಯವಹಾರ ಮಾಡ್ತಿದ್ದೀರಾ, ಅದರ ಮೇಲೆ ನಿಮ್ಮ ಗೈಡ್ಲೈನ್ ಜಡ್ಜ್ ಮಾಡೋಕ್ಕೆ. ಯಾವುದಿಲ್ಲ, ಎಲ್ಲ ಈಗೋನೆ. ನಿಮ್ಮ ರೋಲ್ ಇರ್ಬೋದು, ನಿಮ್ಮ ವ್ಯವಹಾರ ಇರ್ಬೋದು, ನಿಮ್ಮದೆಲ್ಲನೂ ಬರೀ ಬಾಡಿಗೆ ಸಂಬಂಧಪಟ್ಟಿದ್ದು. ಅದಕ್ಕೆ ಅದನ್ನು ಸರಿಯಾದ ಜ್ಞಾನ ಅಲ್ಲ ಅಂತ ಹೇಳ್ತಾರೆ. ರಿಲೇಶನ್ಶಿಪ್ ಸೋಲ್ ಟು ಸೋಲ್. ಈಗೋ ನೆವರ್ ಎವರ್ ಥಿಂಕ್ಸ್ ಅಬೌಟ್ ದಿ ಸೋಲ್. ಆತ್ಮದ ಬಗ್ಗೆ ಯೋಚನೆ ಮಾಡಿದ ತಕ್ಷಣ ಅಲ್ಲಿ ಈಗೋ ಇರಲ್ಲ. ಈಗೋ ವಿಲ್ ಡಿಸಪಿಯರ್. ದ ಒನ್ ಮೊಮೆಂಟ್ ನೀನು ನಿನ್ನ ಜೊತೆಗಿದ್ರೆ ಅಲ್ಲಿ ಈಗೋ ಇರಲ್ಲ. ಇಫ್ ಯು ಆರ್ 100%, ಈಗೋ ಈಸ್ ನಾಟ್ ದೇರ್. ಇಫ್ ಈಗೋ ಈಸ್ ದೇರ್, ಯು ಆರ್ ನಾಟ್ ದೇರ್. ಯುವರ್ ಆಬ್ಸೆನ್ಸ್ ಈಸ್ ಈಗೋ. ಯುವರ್ ರಿಯಲ್ ಆಬ್ಸೆನ್ಸ್ ಈಸ್ ಈಗೋ. ಇಫ್ ಯು ಆರ್ ಪ್ರೆಸೆಂಟ್, ಈಗೋ ಈಸ್ ಆಬ್ಸೆಂಟ್. ನಿಮ್ಮ ಹೃದಯದ ಸಿಂಹಾಸನದ ಮೇಲೆ ಈಗೋ ಕೂತಿದೆ, ಮೆರೆಸ್ತಾ ಇದ್ದೀರಾ. ನೀವೆಲ್ಲಿದ್ದೀರಾ? ಬೇಸ್ಮೆಂಟ್ನಲ್ಲಿದ್ದೀರಾ. ಈಗೋ ಎಲ್ಲಿಂದ ಬಂದಿದೆ? ಒಳಗಿಂದ ಬಂದಿಲ್ಲ, ಹೊರಗಿಂದ ಬಂದಿದೆ. ಬೀದಿ ಮಾರಿ. ಇವ್ರು ಹೇಳಿದ್ದು, ಮಾಡಿದ್ದು, ಮಟ್ಟಿದ್ದು, ನೀವು ಕೊಟ್ಟಿದ್ದು, ಹಿಡ್ಕೊಂಡಿರೋದು, ಆಲ್ ಕಂಪಲ್ಸಿವ್ ಎಲ್ಲ ಬಂದು ನಿಮ್ಮನ್ನು ಯು ಆರ್ ಸೋ ಅಂಡ್ ಸೋ ಅಂತ ಮಾಡಿದೆ. ಸೊಸೈಟಿ ಮಾಡಿರೋದು ಅದು ಸಿಂಹಾಸನದ ಮೇಲೆ ಕೂತಿದೆ. ಎಲ್ಲಿಂದ ಬಂದಿದೆ? ಹೊರಗಡೆಯಿಂದ ಬಂದಿದೆ. ಹೇಗೆ ಹೋಗ್ಬೇಕದು? ಹೊರಗಡೆ ಹೋಗ್ಬೇಕದು. ಅದು ಒಳಗಡೆ ಬರೋಕ್ಕಾಗಲ್ಲ, ಜಾಗ ಇಲ್ಲ. ಆವಾಗ ನಾವು ಬಂದು ಕೂತ್ಕೊಳ್ತೀವೋ ಮೆಡಿಟೇಷನಲ್ಲಿ ಯು ಆರ್ ಗ್ರೌಂಡೆಡ್ ವೆಲ್. ನೀನು ಆರೂಢನಾಗ್ತೀಯ. ನಿನ್ನಲ್ಲಿ ನೀನು ಕೂತ್ಕೊಳ್ತೀಯ. ನಿನ್ನ ಹೃದಯದ ಸಿಂಹಾಸನದ ಮೇಲೆ ನೀನು ಆತ್ಮ ಆರೂಢವಾಗುತ್ತೆ. ಯು ಆರ್ ಅಲೋನ್ ನಾವು. ಯು ಆರ್ ಎ ಬೀಯಿಂಗ್. ಯು ಆರ್ ಟೋಟಲ್. ಯು ಆರ್ ಫೀಲಿಂಗ್ ಯುವರ್ ಓನ್ ಪ್ರೆಸೆನ್ಸ್. ಯು ಆರ್ ಫುಲ್. ಯು ಆರ್ ಸಿಟ್ಟಿಂಗ್. ಯು ಆರ್ ಸೆಂಟರ್ನಲ್ಲಿ. ಎಲ್ಲಿದೆ ಈಗೋ? ಓಡೋಟೋಗುತ್ತೆ. ಒಳಗೋಗಲ್ಲ, ಅದು ಹಾರೋಟೋಗುತ್ತೆ. ಅದಿಲ್ಲ ಅಲ್ಲಿ. ಎಲ್ಲಿವರೆಗೂ ನೀವು ಕಲ್ಪಿಸ್ಕೊಂಡಿದ್ದೀರಾ ಸೀಟ್ ಮೇಲೆ, ನೀವು ಒಳಗಿರ್ತೀರ. ಯಾವಾಗ ನೀವು ಹೊರಗೆ ಬರ್ತೀರಾ, ಕಮಾನ್ ಕೇಳ್ತೀನಿ, ಇದನ್ನ ಪಕ್ಕಕ್ಕೆ ಜಡಿಸ್ತೀನಿ ಅಂದರೆ ನೀವು ಬಂದ ತಕ್ಷಣ ಅಲ್ಲಿ ಇರಲ್ಲ. ಅದು ನಿನ್ನ ನೆರಳು ಬಿದ್ದು ನಿಂಗೆ ಬಂದ ತಕ್ಷಣ ನಿನ್ನ ನೆರಳಿರಲ್ಲ, ಬೆಳಕು ಬಿದ್ದಂಗೆ. ಆವಾಗ ನಿನಗೆ ಗೊತ್ತಾಗುತ್ತೆ ರಿಲೇಶನ್ಶಿಪ್ದು ವ್ಯಾಲ್ಯೂ ಏನಂತ. ಈಗೋಗೆ ರಿಲೇಶನ್ಶಿಪ್ದು ನಿಜವಾಗ್ಲೂ ಆತ್ಮ ಸಂಬಂಧ ಇದೆ. ಆತ್ಮ ನೋಡಬೇಕು. ನನಗೆ ಅವ್ರಿಗೆ ಜನ್ಮಾಂತರದ ಕನೆಕ್ಷನ್ ಇದೆ. ಇಲ್ಲದೇ ಇದ್ರೆ ನಾವು ಜೊತೆಲಿ ಇರ್ತಾ ಇರಲಿಲ್ಲ. ಈ ಆತ್ಮ ಈ ದೇಹದಲ್ಲಿ, ಈ ಆತ್ಮ ಈ ದೇಹದಲ್ಲಿ ಕೆಲವು ಕಾರ್ಮಿಕ್ ಅಕೌಂಟ್ ಇಟ್ಕೊಂಡು ಬಂದಿರೋದು. ಇಲ್ಲದೇ ನಾವು ಬರ್ತಾ ಇರಲಿಲ್ಲ. ಇದನ್ನು ಯಾಕೆ? ಇವರೇ ನನ್ನ ಜೊತೆ ಇರೋ ಹಂಗಾಗಿದೆ. ಯಾಕೆ ಇಷ್ಟು ಋಣ ಇದೆ? ಬಿಕಾಸ್ ಆಫ್ ದಿ ಕಾರ್ಮಿಕ್ ಅಕೌಂಟ್. ಸಮಥಿಂಗ್ ಹ್ಯಾಸ್ ಟು ಬಿ ಸೆಟಲ್ಡ್. ನೀವು ಈಗೋನಲ್ಲಿ ಸಿಕ್ಕಾಕೊಂಡ್ರೆ ನಿಮ್ಮ ಕರ್ಮ ಸೆಟ್ಲ್ ಆಗಲ್ಲ. ಯು ಗೋ ಆನ್ ಡೂಯಿಂಗ್ ಯುವರ್ ಓನ್ ಕರ್ಮಾಸ್. ಅಕೌಂಟ್ ಜಾಸ್ತಿ ಆಗ್ತಾ ಹೋಗುತ್ತೆ. ನಿಮ್ಮ ಸಂಸ್ಕಾರ ಹೆಚ್ಚಾಗಲ್ಲ, ಕಡಿಮೆ ಆಗ್ತಾ ಹೋಗುತ್ತೆ. ಅಹಂಕಾರದಲ್ಲಿ ಸಂಸ್ಕಾರ ಕಮ್ಮಿ ಆಗುತ್ತೆ. ಅದಕ್ಕೆ ತಕ್ಕಂಥ ಡೆಸ್ಟಿನಿನ ಬರಿತಾ ಇದ್ದೀರಾ. ಇನ್ನು 10 ಜನ್ಮ ಇದೇ ಥರನೇ ಇರ್ತೀರಾ. ಇವಾಗ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇದೆಯಲ್ಲ, ಹೊಂದಾಣಿಕೆ ಇಲ್ವಲ್ಲ, ಇವಾಗ ಯಾವುದೋ ಒಂದು ಕಾರಣಕ್ಕೆ ಬಂದಿದ್ದೀರಾ, ಅದು ಪರಿಪೂರ್ಣ ಆಗಿಲ್ವಲ್ಲ, ಈ ಲೆಕ್ಕ ಮುಗಿಯುವವರೆಗೂ ಬೇರೆ ಬೇರೆ ರೂಪದಲ್ಲಿ ರಿಲೇಶನ್ಶಿಪ್ ಇದ್ದೇ ಇರುತ್ತೆ. ಮುಕ್ತಿ ಇಲ್ವೇ ಇಲ್ಲ. ರಿಲೇಶನ್ಶಿಪ್ನಲ್ಲಿ ಮುಕ್ತಿ ಬೇಕು, ಬಿಡುಗಡೆ ಬೇಕು. ಒಬ್ಬರಿಂದ ಒಬ್ಬರಿಗೆ ಬಿಡುಗಡೆ ಬೇಕು. ಈ ಒಬ್ರಿಗೊಬ್ರಿಗೆ ಬಂಧಿಸ್ಕೊಂಡಿದ್ದೀರಾ. ಈ 3 ಗಂಟೆ ಅರ್ಥ ಆಗ್ತಾ ಇಲ್ಲ.